ಒಬ್ಬ ಜನನಾಯಕ ದಿಲ್ಲಿಯ ಗದ್ದುಗೆಗೆ ನಾನಾ ನಾಟಕ. ಪ್ರಜಾತಂತ್ರೋತ್ಸವದ ದೊಡ್ಡ ಹಬ್ಬದಲ್ಲಿ ನಾವಿದ್ದೇವೆ. ಭ್ರಷ್ಟಾಚಾರ, ನಿರುದ್ಯೋಗ, ಶಿಕ್ಷಣ, ಭಯೋತ್ಪಾದನೆ, ಫ್ಯಾಮಿಲಿ ಪಾಲಿಟಿಕ್ಸ್ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ, ಸವಾಲುಗಳಿಗೆ ಉತ್ತರ ಯುವಪಡೆ. ಇವತ್ತು ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಚಾನೆಲ್ ನ್ಯೂಸ್ 18 ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದೆ. ಅದುವೇ ವೇಮಾಲ್ ಪ್ರೆಸೆಂಟಿಂಗ್ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನಾನು ನವಿತಾ ಜೈನ್. ಇವತ್ತಿನ ನಮ್ಮ ಸಂಚಿಕೆಯ ವಿಷಯ ದೇಶ ಪ್ರೇಮ. ರಾಷ್ಟ್ರ ಪ್ರೇಮ ಅನ್ನೋದು ಕೇವಲ ರಾಜಕೀಯ ಪಕ್ಷಗಳಿಗೆ ಮಾತ್ರ ಮೀಸಲಾಗಿದೆಯಾ, ಅಥವಾ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇದು ಕನ್ವರ್ಟ್ ಆಗ್ತಾ ಇದೆಯಾ, ಅಥವಾ ನಿಜವಾಗ್ಲೂ ದೇಶ ಪ್ರೇಮವನ್ನ ಮೆರೆಯುವಂತಹ ಪಕ್ಷಗಳು ಕೂಡ ಇದೆಯಾ, ಅಥವಾ ಎಲೆಕ್ಷನ್ ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗುವಂತಹ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ಇವತ್ತು ದೇಶ ಪ್ರೇಮ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಯಾವುದೋ ಯುದ್ಧ ಆಗುವಂತಹ ಸಂದರ್ಭದಲ್ಲಿ, ಅಥವಾ ಯಾವುದೋ ಕ್ರಿಕೆಟ್ ಮ್ಯಾಚ್ ಆಗುವಂತಹ ಅಥವಾ ಕ್ರೀಡಾ ಸಂದರ್ಭದಲ್ಲಿ ಮಾತ್ರ ನಾವು ನಮ್ಮ ದೇಶ ಪ್ರೇಮವನ್ನು ಮೆರಿತಾ ಇದೀವ, ಅಥವಾ ಒಬ್ಬ ಯುವ ಶಕ್ತಿಯ ಜನರಲ್ಲಿ ಇರುವಂತಹ ನಿರೀಕ್ಷೆಗಳು ಏನೇನು, ಅವರ ಕಣ್ಣಿನಲ್ಲಿ, ಅವರ ಕನಸಿನಲ್ಲಿ ದೇಶ ಪ್ರೇಮ ಅಂದ್ರೆ ಏನು, ಇವೆಲ್ಲದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಿಮ್ಮ ಪ್ರಕಾರ ಎಲ್ಲಾ ಪಕ್ಷಗಳು ಕೂಡ ದೇಶ ಪ್ರೇಮ ಅನ್ನುವಂತಹ ವಿಚಾರವನ್ನ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ನಿಜವಾದ ದೇಶ ಪ್ರೇಮ ಏನು? ಪ್ರಸ್ತುತ ರಾಜಕೀಯ ಪಕ್ಷಗಳು ಏನಿದಾವೆ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೋತಿದ್ದಾವೆ ಅನ್ನೋದು 100% ಸತ್ಯ. ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಈಗೇನ್ ಪ್ರಸ್ತುತ ರಾಜಕೀಯ ವ್ಯಕ್ತಿಗಳು ಏನಿದ್ದಾರೆ, ಈಗ ಹೇಳ್ಬೇಕು ಅಂದ್ರೆ ವಂಶ ಪಾರಂಪರ್ಯ ಆಗ್ಬಿಟ್ಟಿದೆ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಇದೇ ತರ ಬಂದು ಆಳ್ವಿಕೆ ಮಾಡೋಂಥದ್ದಾಗ್ಬಿಟ್ಟಿದೆ. ಇವನ್ ಹೇಳ್ಬೇಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಜನರು ಯಾವ ತರ ಇದ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ದೇಶ ಪ್ರೇಮ ಅನ್ನೋದು ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಜಾಸ್ತಿ ಆಗಿ ವರ್ಕ್ ಆಗ್ತಾ ಇದೆ, ಅಥವಾ ಆ ವಿಚಾರ ಜಾಸ್ತಿಯಾಗಿ ಪ್ರಸ್ತಾಪ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇವಾಗ ಏನಾಗಿದೆ ಅಂದ್ರೆ ದೇಶ ಪ್ರೇಮ ಅನ್ನೋದು ಬರೀ ವೋಟಿಂಗು, ಎಲೆಕ್ಷನ್ ಬಂದ್ರೆ ಮಾತ್ರ ದೇಶ ಪ್ರೇಮ ಅಂತಾನೆ ಮಾಡ್ಕೊಂಡ್ ಬಿಡ್ತಾರೆ. ಅದು ವಿನ ಎಲೆಕ್ಷನ್ ಮುಗಿದಾದ್ಮೇಲೆ ನಮ್ದು ದೇಶ ಪ್ರೇಮನೇ ಅಲ್ಲ ಅಂತಾರೆ. ಅದು ಬಿಟ್ರೆ ಇಂಡಿಪೆಂಡೆಂಟ್ ಬಂದ್ರೆ ನಮ್ದು ದೇಶ ಪ್ರೇಮ ಉಕ್ಕಿ ಹರಿದ್ಬಿಡುತ್ತೆ. ಆ ತರ ಸಿಚುವೇಶನ್ ಬಂದಿದೆ ಇವಾಗ. ಓಕೆ, ಅದು ಯಾರಿಂದ ಆಗಿದೆ? ನಮ್ಮಿಂದ ಆಗಿದೆಯಾ, ಅಥವಾ ರಾಜಕಾರಣಿಗಳಿಂದ ಆಗಿದೆಯಾ, ಅಥವಾ ಪಕ್ಷಗಳಿಂದ ಆಗಿದೆಯಾ? ಪಕ್ಷ ಅನ್ನಕ್ಕಿಂತ ರಾಜಕಾರಣಿಯಿಂದ ಬಂದಿದೆ ಅಂತ ನಾನು ಅನಿಸಿಕೆ. ಓಕೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಇವತ್ತು ದೇಶ ಪ್ರೇಮ ಅನ್ನೋದು ಏನಾಗಿದೆ, ಅದು ಕೇವಲ ಒಂದು ಬಾರ್ಡರ್ಗೆ ಅಷ್ಟೇ ಸೀಮಿತ ಆಗಿದೆ. ದೇಶ ಪ್ರೇಮ ಅಂತಂದ್ರೆ ಭೂಮಿ ಮಾತ್ರನಾ, ಅಥವಾ ಒಂದು ಬಾರ್ಡರ್ ಅಷ್ಟೇನಾ, ಅಥವಾ ಒಂದು ನದಿ ಅಷ್ಟೇನಾ? ನೋ. ದೇಶ ಪ್ರೇಮ ಅಂತ ಅಂದ್ರೆ ಭಾರತೀಯರು ಅಂತ ನಾವೇನಿದ್ದೀವಿ, ನಮ್ಮನ್ನ ನಾವು ಪರಸ್ಪರ ಪ್ರೀತಿಸುವಂತದ್ದು, ನಾವು ಬದುಕು ಕಟ್ಕೊಳ್ಳಿಕ್ಕೆ, ಪ್ರತಿಯೊಬ್ಬ ಭಾರತೀಯನು ಬದುಕು ಕಟ್ಕೊಳ್ಳಿಕ್ಕೆ ಪರಸ್ಪರ ಸಹಕಾರ ನೀಡುವಂಥದ್ದು. ಆದ್ರೆ ನಮ್ಮ ರಾಜಕಾರಣಿಗಳು ದೇಶ ಪ್ರೇಮ ಅಂತ ಅನ್ನೋದನ್ನ ಕೇವಲ ರಾಜಕೀಯ ಬಂಡವಾಳ ಮಾಡ್ಕೊಂಡಿದ್ದಾರೆ. ಪ್ರಾಕೃತಿಕ ವಿಕೋಪ ಆದ್ರೆ ಅಲ್ಲಿ ಅವರದೇ ಆದಂತ ಪಕ್ಷ ಆಡಳಿತ ಇದ್ರೆ ಅಲ್ಲಿಗೆ ಜಾಸ್ತಿ ಫಂಡ್ ಕೊಡ್ತಾರೆ, ಅವರ ವಿರೋಧಿ ಪಕ್ಷ ಆಡಳಿತ ಇದ್ರೆ ಅಲ್ಲಿ ಕಡಿಮೆ ಫಂಡ್ ನ ಕೊಡ್ತಾರೆ. ಇದು ದೇಶ ಪ್ರೇಮನ? ದೇಶ ಪ್ರೇಮ ಅಂದ್ರೆ ದೇಶ ಪ್ರೇಮದ ಕಲ್ಪನೆ ನಮ್ಮ ಹತ್ರ ಇದೆಯಾ? ಇದೆ. ದೇಶ ಪ್ರೇಮ ಅಂದ್ರೆ ದೇಶ ಕಟ್ಟುವಲ್ಲಿ ನಮ್ಮ ಪಾತ್ರ ಏನು? ದೇಶ ಪ್ರೇಮ ಅಂತ ಬಂದಾಗ ಪರದೇಶನ ವಿರೋಧಿಸೋದಲ್ಲ, ಇನ್ನೊಂದು ದೇಶನ ವಿರೋಧ ಮಾಡಿ ಆ ಮೂಲಕ ನಮ್ಮ ದೇಶ ಪ್ರೇಮನ ಮೆರೆಯೋದಲ್ಲ. ಈಗ ಪ್ರಸ್ತುತ ನಡೀತಕ್ಕ ಚುನಾವಣೆಯಲ್ಲಿ ದೇಶ ಪ್ರೇಮ ಮುನ್ನೆಲೆಗೆ ಬಂದಿದೆ. ದೇಶ ಪ್ರೇಮ ಇದೇ. ನಾನು ಒಂದು ಕೇಳ್ತೀನಿ, ದೇಶ ಪ್ರೇಮ ಅನ್ನುವಂಥದ್ದು ಈ ಸಲದ ಎಲೆಕ್ಷನ್ ಅಲ್ಲಿ ಮಾತ್ರ ಮುನ್ನೆಲೆಗೆ ಬಂದಿದ್ಯಾ, ಪ್ರತಿ ಎಲೆಕ್ಷನ್ ಅಲ್ಲೂ ಬರ್ತಾ ಇದೆಯಾ? ಪ್ರತಿ ಎಲೆಕ್ಷನ್ ಅಲ್ಲೂ ಅನ್ನೋದಕ್ಕಿಂತ ಈ ಸಲದ ಎಲೆಕ್ಷನ್ ನಲ್ಲೇ ಮುನ್ನೆಲೆಗೆ ಬಂದಿರೋದು ಹೆಚ್ಚು. ಯಾಕಂದ್ರೆ ಮೊನ್ನೆ ನಡೆದಂತಹ ಪುಲ್ವಾಮಾ ಘಟನೆಯಿಂದ ಈ ದೇಶ ಪ್ರೇಮ ಅನ್ನೋದು ಈ ಎಲೆಕ್ಷನ್ ನಲ್ಲಿ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ತೇನೆ. ಓಕೆ, ಒಂದು ಪಕ್ಷಕ್ಕೆ ಅಥವಾ ಒಂದು ಸರ್ಕಾರಗಳಿಗೆ ಮಾತ್ರ ಈ ತರದ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ದೇಶ ಪ್ರೇಮ ಅನ್ನುವಂಥದ್ದು, ನಿಮ್ಗೆ ಅನ್ಸುತ್ತಾ? ಸತ್ಯ ಮೇಡಮ್. ಒಂದು ಪಕ್ಷ, ನಮ್ಮ ಆಳುವ ವರ್ಗ, ಕೇಂದ್ರ ಸರ್ಕಾರದ ಕೆಲವು ಪ್ರತಿನಿಧಿಗಳು ಮಾತ್ರ ದೇಶ ಪ್ರೇಮನ ಬಳಕೆ ಮಾಡ್ಕೊಳ್ತವ್ರೆ. ದೇಶದ ಅಭಿವೃದ್ಧಿಯಲ್ಲಿ ದೇಶ ಪ್ರೇಮ ತೋರಿಸಬೇಕು, ಅಸ್ಪೃಶ್ಯತೆಯನ್ನ ಹೋಗ್ಲಾಡ್ಸೋದ್ರಲ್ಲಿ, ಶಿಕ್ಷಣ ಕೊಡೋದ್ರಲ್ಲಿ, ಉದ್ಯೋಗ ಕೊಡೋದ್ರಲ್ಲಿ ಈ ದೇಶದ ಪ್ರಜೆ ತಲೆ ಎತ್ತಿ ನಿಲ್ಲೋ ತರ ಮಾಡ್ತಕ್ಕಂಥ ದೇಶ ಪ್ರೇಮ ಬೇಕಾಗಿದೆ ಈ ದೇಶಕ್ಕೆ. ಅದೇ ವಿಚಾರವನ್ನ ಇಟ್ಟುಕೊಂಡೇ ಈಗ ಪಕ್ಷಗಳು ಹೇಳ್ತಾ ಇದೆ, ನಾವು ನಿರುದ್ಯೋಗವನ್ನ ಹೋಗಲಾಡಿಸಿದ್ವಿ, ಅಥವಾ ಒಂದು ರೀತಿ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿದ್ವಿ, ಶಿಕ್ಷಣವನ್ನ ನೀಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ವಿ. ಸೊ ಇದು ದೇಶ ಪ್ರೇಮನ? ಹಾಗಾದ್ರೆ ಬೇಸಿಕಲಿ ನನ್ನ ವಿದ್ಯಾಭ್ಯಾಸ, ಶಿಕ್ಷಣ ಅವೆಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಮೇಲೆ ನಮ್ಮ ಸೈನಿಕರು ಅವ್ರ ದೇಶ ಪ್ರೇಮ ಇಟ್ಕೊಂತಾರೆ, ಹೋಗ್ತಾರೆ, ಯಾವುದೋ ಒಂದು ದೇಶದ ಮೇಲೆ ಯುದ್ಧ ಮಾಡ್ತಾರೆ, ಬರ್ತಾರೆ. ಇವರು ಸರ್ಕಾರವಾಗಿ ಅವರ ಬದ್ಧತೆ ಅದು ಮಾಡಲಿಕ್ಕೆ ಅವ್ರು ಮಾಡಿದ್ದಾರೆ. ಬಟ್ ಅದನ್ನ ಇಟ್ಕೊಂಡು ಯಾರೋ ಒಬ್ಬ ರೀಜನಲ್ ಪಾರ್ಟಿ ಮಿನಿಸ್ಟರು ಅಥವಾ ಅಲ್ಲಿ ಲೋಕಲ್ ಹೆಡ್, ಇಲ್ಲ ನಮ್ಮ ಪಾರ್ಟಿ ಹೈಯೆಸ್ಟ್ ಬರುತ್ತೆ ಯಾಕೆಂದ್ರೆ ನಾವು ಹೋಗಿ ಅಟ್ಯಾಕ್ ಮಾಡಿದೀವಿ ಅನ್ನೋದು ಫಸ್ಟ್ ಆಫ್ ಆಲ್ ಅದು ತಪ್ಪು. ಯಾಕಂದ್ರೆ ದೇಶ ಪ್ರೇಮ ಅನ್ನೋದು ಫಸ್ಟ್ ಬರೆದು ಸೈನಿಕನಿಗೆ ಕೊಡೋ ಮರ್ಯಾದೆಲಿ, ಇನ್ನೊಂದ್ ಕಡೆಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅದು ತಪ್ಪೇನೆ. ಆನ್ ದ ಅದರ್ ಹ್ಯಾಂಡ್
ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಪ್ರಧಾನಿಯನ್ನ ಬೈಯೋದು ದೇಶ ಪ್ರೇಮ ಖಂಡಿತ ಅಲ್ಲ. ಯಾಕಂದ್ರೆ ಬೇರೆ ದೇಶದವ್ರ ಮುಂದೆ ನಮ್ಮ ದೇಶವನ್ನ ಅವಮಾನ ಮಾಡೋದು ಏನಿದೆ? ಯಾರು ಕೊಟ್ರು ನಿಮ್ಗೆ ರೈಟ್ಸ್? ನನ್ನ ದೇಶ ಕೂಡ ಅದು. ನೀವು ನನ್ನ ದೇಶಕ್ಕೆ ನನಗೆ ಅವಮಾನ ಮಾಡ್ದಂಗೆ ನನ್ನ ದೇಶಕ್ಕೆ ಆಸ್ ಅ ಸಿಟಿಸನ್ ನನಗೆ ಅವಮಾನ ಮಾಡ್ದಂಗೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು? ಎಸ್ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರು ಕೂಡ ಈ ರೀತಿಯಾದಂತಹ ದೇಶ ಪ್ರೇಮ ಅನ್ನುವಂತಹ ಹೆಸರನ್ನ ತಮಗೋಸ್ಕರ ಬ್ರ್ಯಾಂಡ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನೀವೇನ್ ಹೇಳಕ್ ಬಯಸ್ತೀರಿ? ಮೊದಲಿಗೆ ಎಲ್ಲಾ ರಾಜಕಾರಣಿಗಳಿಗೂ ತಮ್ಮ ದೇಶ ಪ್ರೇಮ ಅನ್ನೋದು ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಅಭಿವೃದ್ಧಿ ಹೊಂದಿದ ದೇಶ ಡೆವಲಪ್ಡ್ ಕಂಟ್ರಿ ಆಗಿರ್ಬೇಕಾಗಿತ್ತು. ಇನ್ನು ಯಾಕಾಗ್ಲಿಲ್ಲ? ಸುಮ್ನೆ ಚುನಾವಣೆ ಬಂದಿದ್ದಾಗ ಮಾತ್ರ ಅವ್ರ ದೇಶ ಪ್ರೇಮ ತೋರಿಸಿ ಓಟ್ಗೋಸ್ಕರ ನಮ್ ದೇಶ ಪ್ರೇಮ ಇದೆ, ಓಟ್ ಹಾಕಿ ನಾವ್ ಹಿಂಗ್ ಮಾಡಿದ್ವಿ ಹಂಗ್ ಮಾಡಿದ್ವಿ ನಮ್ಗೆ ಓಟ್ ಹಾಕ್ಬಿಡಿ ಅಂತೆಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ. ಎಲ್ಲಾರ್ಗೂ ಎಲ್ಲಾ ರಾಜಕಾರಣಿಗಳಿಗೂ ತಮ್ಮ ದೇಶದ ಮೇಲೆ ಅಷ್ಟೊಂದು ಅಭಿಮಾನ ಪ್ರೇಮ ಅನ್ನೋದು ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಅಭಿವೃದ್ಧಿ ಹೊಂದಬೇಕಾಗಿತ್ತು. ಇನ್ನು ಯಾಕೆ ಇನ್ನೂ ಅಭಿವೃದ್ಧಿ ಆಗ್ಲಿಲ್ಲ? ಇನ್ನೂ ಹೊಂದುತ್ತಾನೆ ಯಾವಾಗ ಆಗುತ್ತೆ? Patriotism is not only the love towards your country. You have to the best. According to me, what I feel is whether you belong to a different party or anything, it's not a problem. But the main thing is you want to cast a vote. That is the best. As per the citizen of India, you want to do the vote. That is the best thing which you can show the patriotism towards your country. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಸಮಾನತೆ, ಸಹೋದರತೆ, ತುಂಬಾ ಜಾತ್ಯತೀತ ಸಮ್ಮಿಲನಗಳಾಗಿದೆ ಇಲ್ಲಿ. ಹಾಗಾಗಿ ನಾನೊಬ್ಬ ದಿನಗೂಲಿ ದೇಶಭಕ್ತನ ನಾನಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ದೇಶಕ್ಕೆ ನನ್ನ ವೈಯಕ್ತಿಕವಾಗಿ ಕೊಡಬೇಕಾದಂಥ ಎಲ್ಲ ಗೌರವಗಳನ್ನ ನನ್ನ ಜೊತೆಗೆ ನನ್ನ ಸಮುದಾಯ, ಯುವ ಸಮುದಾಯ ಕೊಟ್ಟಿದೆ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ ದೇಶ ಪ್ರೇಮ ಅಂದರೆ ಕೆಲವೊಂದು ಸಂಘಟನೆಗಳು, ಕೆಲವೊಂದು ಜಾತಿಗಳು ಅಷ್ಟೇ ಇವರಷ್ಟೇ ದೇಶ ಪ್ರೇಮ ಅಂತ ಬಿಂಬಿಸ್ತಿದ್ದಾರೆ. ಅದು ತಪ್ಪದು. ಈ ಪುಲ್ವಾಮಾ ದಾಳಿ ಆಯಿತು ಅಂದ ತಕ್ಷಣನೇ ಕೆಲವೊಬ್ರು ವಿಜಯೋತ್ಸವದ ಆಚರಣೆ ಮಾಡ್ತಾರೆ. ಹಾಗಂತ ಅವ್ರ ಕೆಲಸ ಇರುತ್ತೆ ಬಿಡುವಿರುತ್ತೆ ಮಾಡ್ತಾರೆ. ಹಾಗಂತ ಬೇರೆ ಯಾರಿಗೂ ದೇಶ ಪ್ರೇಮ ಇಲ್ಲ ಅಂತಲ್ಲ. ಹಾಗಂತ ಹೇಳಿ ದೇಶ ಪ್ರೇಮ ನೀವು ಒಂದ್ ವೇಳೆ ಮಾಡಿದ್ರೆ ಇನ್ನೊಂದು ಕಮ್ಯುನಿಟಿಗೆ ಅದು ನೋವಾಗುತ್ತೆ ಅಂತ ಹೇಳೋದು ದೇಶ ಪ್ರೇಮನ ಇಲ್ಲ, ಸುಳ್ಳದು. ದೇಶ ಪ್ರೇಮ ಎಲ್ಲಾ ಆಯಾಮಗಳಲ್ಲಿ ಕೊಡ್ತೀವಿ ನಾವು. ಹಾಗಂತ ನಾವು ಆಚರಣೆ ಮಾಡಿದ ತಕ್ಷಣ ದೇಶ ಪ್ರೇಮ ಅದಲ್ಲ ಅದು. ಹಾಗಾಗಿ ರಾಜಕೀಯ ಪಕ್ಷಗಳು ಏನಾಗಿದೆ, ನಿಮ್ ಪ್ರಕಾರ ಏನು ದೇಶ ಪ್ರೇಮ? ನನ್ನ ಪ್ರಕಾರ ದೇಶ ಪ್ರೇಮ ಅಂದ್ರೆ ನಿಮ್ಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ತು, ದೇಶ ಸೇವೆ ಮಾಡೋದಕ್ಕೆ ಏನ್ ಮಾಡ್ತೀರಾ? ನನಗೆ ಈ ರಾಷ್ಟ್ರದ ಏನಾದ್ರು ನಾನೇನಾದ್ರೂ ಪ್ರಧಾನಮಂತ್ರಿ ಆದ್ರೆ, ಪ್ರಧಾನಮಂತ್ರಿ ಬೇಡ, ಒಬ್ಬ ಜನನಾಯಕನಾಗಿ ಈ ಒಬ್ಬ ರಾಷ್ಟ್ರಪತಿ ಆಗ್ಲಿ, ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ರಾಷ್ಟ್ರದ ಒಬ್ಬ ನಾಗರಿಕನಾಗ ನಾನು ಈ ರಾಷ್ಟ್ರದ ಸಮುದಾಯಗಳ, ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಅವರ ಮನೆ ಬಾಗಿಲಿಗೆ ತಲುಪತಕ್ಕಂಥ ಕೆಲಸಗಳು ನಾವು ಮಾಡಬೇಕು. ಯೋಜನೆಗಳು. ಶೋಷಿತರು ಅಂದ್ರೆ ಯಾರು ನಿಮ್ ಪ್ರಕಾರ? ಏನು ಈ ರಾಷ್ಟ್ರದಲ್ಲಿ 85% ಶೋಷಿತ ಸಮುದಾಯ ಇದೆಯಲ್ಲ, ಈ ಶೋಷಿತ ಸಮುದಾಯಕ್ಕೆ 85% ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. 15% ಇರ್ತಕ್ಕಂಥ ಮೇಲ್ಜಾತಿಯವರು ಎಲ್ಲಾ ಸೌಲಭ್ಯಗಳು ತಗೋತಾ ಇದ್ದಾರೆ. ಮೇಲ್ಜಾತಿಯವರಲ್ಲಿ ಬಡವರು ಇಲ್ವಾ? ಇದಾರೆ, ಬಹುಸಂಖ್ಯಾತರು ಶೋಷಿತರತೆ 85% ನಮ್ಮಲ್ಲೇ. ನಾವು ಜನಕ್ಕೆ ಜನ ಏನಂತ ಅನ್ಕೊಳ್ತಾರೆ, ಸರ್ಕಾರ ನಮ್ಗೆ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾರೆ ವಿನಃ ಸರ್ಕಾರಕ್ಕೆ ನಾವೇನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಜನ ಯಾವತ್ತೂ ಅದನ್ನ ಫಾಲೋ ಮಾಡೋದಿಲ್ಲ. ನಮ್ಮ ಜವಾಬ್ದಾರಿ ನಾವು ತಿಳ್ಕೋಬೇಕು. ನನ್ನ ಪ್ರಕಾರ ಸರ್ಕಾರಕ್ಕೆ ನಾವೇನ್ ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಫಾಲೋ ಮಾಡ್ಬೇಕು ವಿನಃ ಸರ್ಕಾರ ನಮ್ಗೆ ಏನ್ ಕೊಡ್ತು ಅಂತ ಅದು ಫಾಲೋ ಮಾಡಬಾರ್ದು. ಇದು ಜನರಲಿ ಏನು ದ್ವೇಷ ಪ್ರೇಮ ಅನ್ನೋದು ಈ ರೀತಿ ಬೆಳಿಬೇಕು. ಈ ರೀತಿ ಬೆಳೆದಾಗ ದೇಶ ಉದ್ಧಾರ ಆಗುತ್ತೆ. ಬರೀ ರಾಜಕಾರಣಿಗಳೇ ಮಾಡ್ತಾರೆ, ಅವರೇ ದೇಶ ಉದ್ಧಾರ ಮಾಡ್ತಾರೆ ಅನ್ನೋದು ಜನರ ಒಂದು ತಪ್ಪು ಕಲ್ಪನೆ ಅಂತ ಹೇಳ್ಬಿಟ್ಟು ನಾನು ಇಚ್ಛೆ ಪಡ್ತೀನಿ. ಓಕೆ, ಎಷ್ಟು ಜನ ಒಪ್ಕೊಳ್ತೀರಾ ಇವರ ಮಾತನ್ನ? ದೇಶ ಪ್ರೇಮ ಅನ್ನೋದು ನನ್ನಿಂದ ಆರಂಭ ಆಗ್ಬೇಕು ಅಥವಾ ನಾನು ಮೊದಲು ಕೆಲಸ ಮಾಡ್ಬೇಕು ಅನ್ನೋದು ಎಷ್ಟು ಜನ ಒಪ್ಕೊಳ್ತೀರಾ? ಎಜುಕೇಟೆಡ್ ವೋಟ್ ಮಾಡಲ್ಲ. ಯಾಕಂದ್ರೆ ಒಂದು ದಿನ ರಜಾ ಸಿಕ್ಕಿದ್ರೆ ಸಾಕು, ಒನ್ ಡೇ ಟ್ರಿಪ್ ಹೋಗೋಣ ಅಂತ ಎಷ್ಟೊಂದು ಜನ ಇರ್ತಾರೆ. ಅದೇ ರೀತಿ ನಮ್ಮ ನಾಡುವ ಪ್ರಭುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ರೆ ನಮ್ಮ ಸರ್ಕಾರನು ಸಹ ಸರಿಯಾಗಿ ನಾವೇನ್ ಕೇಳ್ತೀವೋ ಅದು ಸಹ ನಮಗೂ ಅದೇ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ನಾನು ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ ನಾನು ಮತದಾನ ಮಾಡಿಲ್ಲ. ಏನಕ್ಕಂದ್ರೆ ML ಆಗ್ತಾನೆ ಒಂದು ಪ್ರದೇಶಕ್ಕೆ ನಾವು ಓಟ್ ಹಾಕಿರ್ತೀವಿ, ನಮಗೆ ಬಂದು ಯಾವುದೇ ರೀತಿ ಯೋಜನೆಗಳು ತಲುಪಿರಲ್ಲ. ನಮ್ಮೊಂದು ಗ್ರಾಮಕ್ಕೆ, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ ಯಾವುದೇ ರೀತಿ ಯೋಜನೆಗಳು ತಲುಪಿರಲ್ಲ. ಅವ್ರು ಏನಿಂದ ದುಡ್ಡು ಮಾಡ್ಕೊಂಡಿರ್ತಾರೋ, ಯಾರು ಅವ್ರಿಗೆ ಬೆಂಬಲವಾಗಿ ನಿಂತು ಗೆಲ್ಲಿಸಿರ್ತಾರೋ ಅವ್ರಿಗೆ ಮಾತ್ರ ಯೋಜನೆಗಳು ಕೊಡ್ತಾ ಹೋಗ್ತಾರೆ ಹೊರತು ಒಬ್ಬ ಬಡವ ಉದ್ಧಾರ ಆಗಿದ್ದು 5 ವರ್ಷದಲ್ಲ, ಇನ್ನು 50 ವರ್ಷ ಕೊಟ್ಟರು ಯಾವ ಬಡವನು ಉದ್ಧಾರ ಆಗಲ್ಲ. ಆದ್ರಿಂದ ಏನಕ್ಕೆ ಮತದಾನ ಮಾಡಬೇಕು? ನಿಮ್ಗೆ ಮಾತನಾಡುವಂತ ಹಕ್ಕು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಒಂದು ನಿಮಿಷ ನಿಮ್ಗೆ ಮಾತನಾಡುವ ಹಕ್ಕು ಕೂಡ ಇಲ್ಲ. ನೀವು ನೈತಿಕವಾಗಿ ಕೇಳುವ ಹಕ್ಕು ನಿಮ್ಗೆ ಏನಿದೆ? ಹಾಗಾದ್ರೆ ಬದಲಾವಣೆ ಅನ್ನೋದು ನಮ್ಮಿಂದ ಆಗಬೇಕು. ನಿಮ್ಮ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ, ಈ ಸಲ ನೀವು ವೋಟ್ ಮಾಡ್ತೀರಿ ಅನ್ನೋದನ್ನ. ಖಂಡಿತ ವೋಟ್ ಮಾಡೇ ಮಾಡ್ತೀನಿ. ನಮ್ಮ ನೆಚ್ಚಿನ ನಾಯಕರನ್ನು ನಾವು ಗೆಲ್ಲಿಸ್ತೀವಿ. ಪ್ರಶಂಸೆ ಮಾಡೋದು ಕೂಡ ಸರಿ, ಆರೋಪ ಅವರನ್ನ ನೀವು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳೋದು ಕೂಡ ಸರಿ. ನಿಮ್ಗೆ ಏನ್ ಅನ್ಸುತ್ತೆ? ಈಗ ಅವ್ನು ಮಾಡಿಲ್ಲ ಅಂತ ಹೇಳಿ ಹೇಳೋದು ದೇಶ ಪ್ರೇಮನ? ಅದು ದೇಶ ಪ್ರೇಮ ಅಲ್ಲ, ನನ್ನ ಪ್ರಕಾರ ಅದಲ್ಲವೇ ಅಲ್ಲ. ಅವನು ಮಾಡಿಲ್ಲ, ಇವನು ಮಾಡಿದೇನೆ ಅನ್ನೋದಲ್ಲ.
ಈ ದೇಶಕ್ಕೆ ಏನ್ ಮಾಡ್ಬೇಕು ನಾನು ಅನ್ನೋದು ದೇಶ ಪ್ರೇಮ. ಭಾರತ ವಿಶ್ವಕ್ಕೆ ಗುರು ಆಗ್ಬೇಕು, ಆದ್ರೆ ವಿಶ್ವ ಭಾರತಕ್ಕೆ ಗುರು ಆಗ್ಬಾರ್ದು. ಒಪ್ಕೊಳ್ತೀರಾ ಎಲ್ಲ? ಏನ್ ಮಾಡ್ಬೇಕು ಹಾಗಾದ್ರೆ ಇದಕ್ಕೆ? ಆದ್ರೆ ಅದನ್ನ ನಾವು ಬಾಯಲ್ಲಷ್ಟೇ ಹೇಳ್ತೀವಿ, ಮನ್ಸಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಲ್ಲ ನಾವು. ನನ್ಗೆ ಒಂದು ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಮ ಹತ್ರ. ದೇಶ ಕಾಯೋದಕ್ಕೆ, ಸೇವೆ ಮಾಡೋದಕ್ಕೆ ನಾಡಿದ್ದೇನಾದ್ರೂ ಯುದ್ಧ ಬಂದ್ರೆ ದೇಶಕ್ಕೆ ನೀವು ಯುದ್ಧ ಮಾಡೋದಕ್ಕೆ ರೆಡಿನಾ, ಅಥವಾ ಬೇರೆ ಯಾವ ರೀತಿಲಿ ನೀವು ಸೇವೆ ಮಾಡ್ತೀರಿ, ನಿಮ್ಮ ದೇಶ ಪ್ರೇಮ ತೋರಿಸ್ತೀರಿ? ಫಸ್ಟ್ ಆಫ್ ಆಲ್ ನೀವು ಕೇಳಿರೋ ಕ್ವಶನ್ ನಾನು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಅಂದ್ರೆ ಯುದ್ಧ ಮಾಡ್ಬೇಕು ಅಂತಂದ್ರೆ ಒಂದ್ ನಿಮಿಷ ಯುದ್ಧ ಮಾಡ್ಲಿಕ್ಕೆ ನಾನು ಯುದ್ಧ ಮಾಡಕ್ ಹೋದ್ರೆ ಅದು ನಾನು ನನ್ನ ಸೈನಿಕರಿಗೆ ಮಾಡುವಂತ ಅವಮಾನ. ಯಾಕೆ ಅಂತ ಅಂದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ, ಒಂದು ಆಯ್ಕೆ ಪ್ರಕ್ರಿಯೆ ಇದೆ, ಅದಕ್ಕೊಂದು ತರಬೇತಿ ಇದೆ. ಅದೆಲ್ಲ ಬಿಟ್ಬಿಟ್ಟು ನಾನು ಗಡಿಲಿ ನಿಂತ್ಕೊಂಡು ಯುದ್ಧ ಅದು ಫೇಕ್ ದೇಶ ಪ್ರೇಮ. ನನ್ನ ನಿಮ್ಮ ದೇಶ ಪ್ರೇಮನ ನೀವು ಯಾವ ಮೂಲಕ ಈಗ ತೋರಿಸ್ತೀರಾ? ಸರಿ, ನಿಮ್ಗೊಂದು ಅವಕಾಶ ಕೊಟ್ಟನಪ್ಪ, ಏನ್ ತೋರಿಸ್ತೀರಾ ನೀವು? ನಿಮ್ಮ ದೇಶ ಪ್ರೇಮ ಅಂದ್ರೆ ಏನು? ನೀವೇನ್ ಯಾವ ಸೇವೆ ಮೂಲಕ ನಿಮ್ಮ ದೇಶ ಪ್ರೇಮ ತೋರಿಸ್ತೀರಾ? ಒಬ್ಬ ಕಷ್ಟದಲ್ಲಿರೋನ್ಗೆ ಹೆಲ್ಪ್ ಮಾಡೋದಿದೆಯಲ್ಲ, ಅದು ದೇಶ ಪ್ರೇಮ. ನಾನು ಇವತ್ತು ಓಟ್ ಬಂದಿದೆ, ನನ್ನ ದೇಶದ ಚುನಾವಣೆ ನಡೀತಿದೆ, ನನ್ನ ಚುನಾವಣೆಯಲ್ಲಿ ನಾನು ಮತದಾನ ಮಾಡೋದು ದೇಶ ಪ್ರೇಮ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ, ರೈತರಿಗೆ ಹೋಗಿ ಸಾಂತ್ವನ ಹೇಳೋದು ಅದು ದೇಶ ಪ್ರೇಮ. ರೈತರಿಗೆ ನೀವ್ ಯಾಕೆ ಆತ್ಮಹತ್ಯೆ ಮಾಡ್ಕತ್ತೀರಾ, ನೀವ್ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಹೇಳೋದು ದೇಶ ಪ್ರೇಮ. ನೀವ್ ಯಾಕೆ ರಾಜಕಾರಣಿಗಳ ಹತ್ರ ಕೈ ಒಡ್ಬೇಕು, 5 ವರ್ಷಕ್ಕೊಂದ್ಸರಿ ಅವ್ರು ಬಂದ್ ಕೈ ಒಡ್ತಾರಲ್ಲ, ಆಗ ಅವ್ರಿಗೆ ಬುದ್ಧಿ ಕಲ್ಸಿ ಅಂತ ಹೇಳೋದು ದೇಶ ಪ್ರೇಮ. ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಿದ್ಯಲ್ಲ, ನೀವು ಎದೆಗುಂದದ್ ಬೇಡ, ನೀವು ಸೆಲ್ಫ್ ಪ್ರೊಟೆಸ್ಟ್ ನ ಕಲ್ತ್ಕೊಬೇಕು ಅಂತ ಹೇಳಿ ಅವರಲ್ಲಿ ಅವೇರ್ನೆಸ್ ಮೂಡಿಸೋದಲ್ಲ, ಅದು ದೇಶ ಪ್ರೇಮ. ನಿರುದ್ಯೋಗಿಗಳು ಅವರಲ್ಲ ನೋಡ್ರಪ್ಪ, ಸರ್ಕಾರನೇ ನಂಬ್ಕೋಬೇಡಿ, ಈ ತರ ಸ್ವಯಂ ಉದ್ಯೋಗಗಳು ಇವೆ, ಈ ತರದ ಉದ್ಯೋಗನು ನಾವು ಮಾಡೋಣ, ಬದುಕು ಕಟ್ಕೊಳ್ಳೋಣ ಅಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಅವೇರ್ನೆಸ್ ಮೂಡಿಸೋದಲ್ಲ, ಅದು ದೇಶ ಪ್ರೇಮ. ನಾನು ಮಾಡ್ತೀನಿ, ಮುಂದೆ ಎಲ್ರು ಒಪ್ಕೊಳ್ತೀರೇನ? ನಿಜ. ಯಾಕೆ ನನ್ಗೆ ನಿರುದ್ಯೋಗ ಸಮಸ್ಯೆ ಇದೆಯಪ್ಪ, ನನ್ಗೆ ಕೆಲಸನೇ ಸಿಗಲ್ಲ ಅಂತ ಹೇಳಿ ಒಬ್ಬರನ್ನ ದೂರೋದು ನಮ್ಮ ಜವಾಬ್ದಾರಿ ನಾವು ಮರ್ತಂತ ನಾನು ಅನ್ಕೊಳ್ತೀನಿ. Patriotism is that where when you look into the development and particular issues which you take into account and how you develop the nation, that would be the patriotism, not the patriotism which you show we are going to war this time. That is not patriotism. What we have shown in the development, what is the growth in GDP, what are the steps you have taken to improve the voting percentage, why the people are not voting in cities. You should look into these causes and first rectify those causes, then the nation would go forward. We should consider what is happening in the nation, and the reservation part should be dealt with utmost care, because this is dividing the nation into 2 or 3. ಒಂದು ದೇಶದ ಅಭಿವೃದ್ಧಿಗೆ ಸಹಕಾರಿ, ಎಲ್ಲರನ್ನ ಕೂಡ ವಿದ್ಯಾವಂತರನ್ನಾಗಿ ಮಾಡೋದು, ಅದು ದೇಶ ಪ್ರೇಮ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್, ವಿದ್ಯಾವಂತರು ಮಾಡೋದು ಮಾಡಲೇಬೇಕು, ಬಟ್ ಅದು ದೇಶ ಪ್ರೇಮ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೂ ಒಂದು ನಾಲೆಜ್ ಬರಬೇಕು ಅಂದ್ರೆ ವಿದ್ಯಾವಂತರು ಆಗ್ಲೇಬೇಕು. ಈ ದೇಶ ಪ್ರೇಮ ಅನ್ನೋದು ಪ್ರತಿಯೊಬ್ಬರಲ್ಲೂ ಇತ್ತು ಅಂತ ಹೇಳ್ಬೋದು, ಈಗಿಲ್ಲ. ಈಗ ಕಮ್ಮಿ ಆಗ್ತದೆ ಮೇಡಮ್. ಯಾವ ರೀತಿ ಅಂತ ಹೇಳ್ತಾ ಹೋದ್ರೆ, ಪ್ರತಿಯೊಬ್ಬರಲ್ಲೂ ಮೊದಲಿತ್ತು, ತಮ್ಮ ದೇಶದ ಬಗ್ಗೆ ಚಿಂತನೆ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಈಗ ಬರೀ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ಚಿಂತನೆ ಮಾಡ್ತಾ ಇದ್ದಾರೆ. Every politicians use farmers or this army people as their target to get votes. That's not right actually. They are doing their work, they are doing all their efforts, and the credit is going to the politicians who are just sitting there and using their name. One party is telling I did surgical strike, the other party is telling like give the proof. What do you mean by give the proof? It's like doubting our own ability, our own army's ability. It's not that they have their ability and their thing. And people were talking about the employment. Yeah, you apply for the government job, until there'll be some procedure, it's slow. So until you get that, you need to like wait for some time. In that time you can go for some private job. Why people are not going for any private job? Because in government office there work doesn't happen. If people can aram se sit, get a nice salary, go back, life is settled, you get retirement, after retirement pension, everything. So that's why people want government job, they don't want to go for a private job, and they will always like want to go for a government job. Like here we are so many people, like hundreds, can all the 100 get into a government job? And we complain that the government is not doing anything. So okay, the government is not doing anything, what are we doing? We should do, like take our step. If they are not giving you any job, so we should also, okay, until the government gives any job, I'll not go for a job, then I am the one who's going to suffer and my family is going to suffer. So it's depending on each one's mentality. ಓಕೆ, ಅಂಡ್ ಇವರು ಹೇಳಿದಾಗೆ ಒಂದು ರೀತಿಯಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ಅಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು. ನಾವು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಆಗ್ಬೇಕಾಗತ್ತೆ ಅಂತ ಹೇಳಿ. ಆಗ್ಲೇ ನಾನು ಕೇಳಿದ ಹಾಗೆ ದೇಶ ಪ್ರೇಮದಲ್ಲಿ ಈಗ ದೇಶದ ಸೈನಿಕರನ್ನ ರಕ್ಷಣೆ ಮಾಡೋದು, ಕಾಶ್ಮೀರದ ಸಮಸ್ಯೆಯನ್ನ ಇತ್ಯರ್ಥಪಡಿಸೋದು, ಅದು ಒಂದು ರೀತಿಯಲ್ಲಿ ದೇಶ ಪ್ರೇಮ ಆಗತ್ತಾ?
ದೇಶ ಪ್ರೇಮ ಅಂತಂದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ರೈತರು, ಕೃಷಿಕರು, ಎಲ್ಲಾರನ್ನೂ ಇವನ್ ಎಲ್ಲರಿಗೂ ಒಂದೇ ತರ ಸಮಾನತೆಯಿಂದ ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಬರೀ ರಾಜಕಾರಣಿಗಳು ಅವ್ರ ಫ್ಯಾಮಿಲಿ ಉದ್ಧಾರ ಆಗೋದು, ಅವ್ರ ಮಕ್ಕಳು ಎಲ್ಲಾನು ಇದಾಗೋದು ಒಳ್ಳೇದಲ್ಲ. ಎಲ್ಲರಿಗೂ ಒಂದೇ ತರ ಸಮಾನ ರೀತಿಯ ಕೊಡುವಂತದ್ದು ದೇಶ ಪ್ರೇಮ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಎಲ್ಲಾ ಪಕ್ಷಗಳು ದೇಶ ಪ್ರೇಮ ಅನ್ನುವಂತಹ ಅಸ್ತ್ರವನ್ನ ಈ ಸಲ ಇಟ್ಕೊಂಡಿದೆಯಾ, ಅಥವಾ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇದೇ ಒಂದು ವಿಚಾರ ಚುನಾವಣಾ ಅಸ್ತ್ರವಾಗ್ತಾ ಇದೆಯಾ, ಹೇಗೆ? ಖಂಡಿತ ಮೇಡಮ್, ನನ್ನ ಹೆಸರು ಚೇತನ್ ಅಂತ. ಇದು ಇವತ್ತು ಬಂದಿರೋದಲ್ಲ, ಇದು ಹಿಂದೆ ಶತಮಾನಗಳಿಂದ ಸಹ ಇದು ಕೇವಲ ಒಂದು ಪಕ್ಷ, ಈ ಪಕ್ಷ ಆ ಪಕ್ಷ ಅಂತ ಅಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ. ದುರಂತ ಏನಂದ್ರೆ ಪ್ರಾದೇಶಿಕ ಪಕ್ಷಗಳು ಸಹ ಇದ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತವೆ. ಇನ್ನೊಂದು ವಿಚಾರ ಏನಂದ್ರೆ ನಿಜವಾಗ್ಲೂ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ದೇಶ ಪ್ರೇಮ ಅನ್ನೋದು ಬೆಳೆಸ್ಕೊಂಡ್ಬರ್ಬೇಕು. ಆದ್ರೆ ಈಗ ಏನಾಗ್ತದೆ ಅಂದ್ರೆ ಹುಟ್ಟಿನಿಂದ ಪಕ್ಷ ಪ್ರೇಮ ಅನ್ನೋದನ್ನ ಬೆಳೆಸ್ಕೊಂಡು ಪ್ರತಿಯೊಬ್ರು ನಮ್ಮಪ್ಪ ಕಾಂಗ್ರೆಸ್, ಅದರಿಂದ ನಾನು ಕಾಂಗ್ರೆಸ್ ಅವ್ರು ಏನೇ ತಪ್ಪು, ಯಾವುದೇ ಒಂದು ಪಾರ್ಟಿ ಆಗಿರ್ಬೋದು, ನಾಟ್ ಓನ್ಲಿ ಒಂದು ಪಾರ್ಟಿ, ಅದು ಯಾವುದೇ ಒಂದು ಪಾರ್ಟಿ ತಪ್ಪು ಮಾಡಿದ್ರೇನೋ ಆ ಪಾರ್ಟಿ ತಪ್ಪು ಮಾಡಿಲ್ಲ ಅನ್ನೋ ಭಾವನೆ ಎಲ್ಲ ಯುವಕರು ಇದನ್ನ ಅಳವಡಿಸ್ಕೊಂಡ್ರೆ ಇದು ಬಹಳ ದೊಡ್ಡ ದುರಂತ ಮೇಡಮ್. ಕೆಲವೊಂದು ಯಾವುದೇ ಒಂದು ನಮ್ಮ ದೇಶದ ಮೇಲೆ ಯಾರೋ ಒಬ್ರು ಯುದ್ಧ ಮಾಡಿದ್ರೆ ಅವ್ರ ಮೇಲೆ ನಾವು ಪ್ರತಿದಾಳಿ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಪಕ್ಷಗಳು ಪ್ರೂಫ್ ಕೊಡಿ, ಸಾಕ್ಷಿ ಕೊಡಿ ಅಂತ. ಇದು ಎಂತ ದೊಡ್ಡ ದುರಂತ ಅಂದ್ರೆ ನಾವು ಕನ್ಸ್ಮನ್ಸಲ್ಲೂ ಯುವಕರು ಕನ್ಸ್ಮನ್ಸಲ್ಲೂ ಇದನ್ನ ಊಹಿಸ್ಕೊಳ್ಳ. ಪ್ರಜಾಪ್ರಭುತ್ವ ನಮ್ಗೆ ಹಕ್ಕಿದೆಯಪ್ಪ, ನಮ್ಗೆ ಏನಾಗಿದೆ ಅಂತ ಕೇಳುವಂತ ಹಕ್ಕು ನಮ್ಗೆ ಇದೆಯಲ್ವಾ ಇದೆ ಅಂದ್ಬಿಟ್ಟು ದೇಶದ ಭದ್ರತೆ ವ್ಯವಸ್ಥೆನೇ ಕುರಿತು ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗಿದೆ ಮೇಡಮ್? ಯಾವ ತರ, ಎಷ್ಟು ಮಟ್ಟ ಸರಿ? ಅದನ್ನ ಹಲವಾರು ಯುವಕರು ನೋಡ್ತಾ ಇರ್ತಾರೆ. ಇವ್ರು ಆಡೋ ಜಗಳದಿಂದ ಯುವಕರು ಏನ ಅನ್ಕೊಂತಾರೆ ಅಂದ್ರೆ ಎಲ್ಲಾ ಕಾಮಿಡಿ ಪೀಸ್ಗಳೇ. ಸೊ ಯಾರು ರಾಜಕೀಯ ಖಂಡಿತ ಬ್ರದರ್ ಅದು ಖಂಡಿತ ಬ್ರದರ್ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಅದನ್ನ ವಿವಿಧ ರೀತಿಯಲ್ಲಿ ವಿವಿಧ ಬಗೆಯಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಯಾವ ರೀತಿ ಅಂದ್ರೆ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಏನ್ ಬೇಕಾದ್ರೂ ಹೇಳ್ಬೋದು, ಅವ್ರು ದಾಖಲೆ ಇಲ್ಲ ಅವ್ರ ಹತ್ರ. ಆದ್ರೆ ಬೇರೆ ಏನಾದ್ರು ಕ್ವಶನ್ ಕೇಳ್ಬಿಟ್ರೆ ನೋಡ್ದ ಇವ್ರ ದಾಖಲೆ ಅಂದ್ರೆ ಇವ್ರಿಗೆ ರಾಷ್ಟ್ರ ವಿರೋಧಿಗಳು ಇವರು ದಾಖಲೆ ಕೇಳ್ತಾರೆ ನಮ್ಮನ್ನ. ಅಪ್ಪ ನೀನು ರಾಷ್ಟ್ರಪ್ರೇಮಿ ಒಪ್ಕೋತೀನಿ, ನಿನಗೆ ರಾಷ್ಟ್ರಪ್ರೇಮಿ ಇದ್ರೆ ನೀನ್ ಮಾಡಿದ್ಯಾ ಅದು ಸತ್ಯ ಒಪ್ಕೋತೀನಿ. ನಿನ್ನ ಏನ್ ಮಾಡಿದ್ಯೋ ಆ ರಾಷ್ಟ್ರಪ್ರೇಮನ ದಾಖಲೆ ಕೊಡೋದ್ರ ಮುಖಾಂತರ ತೋರ್ಸು. ಸೈನಿಕರ ವಿಚಾರವನ್ನ ದಾಖಲೆಗಳ ಸೈನಿಕರ ವಿಚಾರ ಅಂತ ಅಂದ್ರೆ ನನಗೇನನ್ನುತ್ತೆ ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಸೋತಿದೆ, ರಾಷ್ಟ್ರಪ್ರೇಮದಲ್ಲಿ ಸೋತಿದೆ, ಸೇನೆ ಸುಳ್ಳು ಹೇಳ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್ ನಮ್ಗೆ ಸೇನೆ ಬಗ್ಗೆ ಡೌಟ್ ಇಲ್ಲ ಮೇಡಮ್, ಸೇನೆ ಬಗ್ಗೆ ನಮ್ಗೆ ಯಾವ್ದೇ ಡೌಟ್ ಇಲ್ಲ. ಈಗ ಒಪ್ಕೋತೀನಿ ಮೇಡಮ್, ಈಗ ದಾಳಿ ಆಗಿದೆ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ನೀವು ಯಾರ ಪುಲ್ವಾಮಾದಲ್ಲಿ ದಾಳಿಯಾಗಿ ಅಲ್ಲೇನಾಗಿದೆ 44 ಸೈನಿಕರ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಅದ್ರ ಬಗ್ಗೆ ಸೇನಾಧಿಕಾರಿಗಳು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಯಾರು ನಮ್ಮ ಸೈನಿಕರ ಹತ್ಯೆ ಆಯ್ತಲ್ಲ ಅದ್ರ ಬಗ್ಗೆ ನಮ್ಮ ಸೇನಾಧಿಕಾರಿಗಳು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಅದನ್ನ ನಾವು ಒಪ್ಕೊಂತೀವಿ. ನಮ್ಮ ಸೇನೆನ ನಾವು ಅವತ್ತು ಶೋಕಾಚರಣೆನೂ ಮಾಡಿದ್ವಿ. ಅದು ಆದ್ರೆ ನಮ್ಮ ಪ್ರಶ್ನೆ ಏನು ಅಂತ ಅಂದ್ರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಬಂದ್ಬಿಟ್ಟು ನಾವು 300 ಜನ ಭಯೋತ್ಪಾದಕರನ್ನ ಹೊಡೆದುಳಿಸಿದೀವಿ, ಅದ್ರಲ್ಲಿ 25 ಜನ ಕಮಾಂಡ್ರು ಅಂತ ಹೇಳ್ತಾರೆ. 25 ಜನ ಕಮಾಂಡ್ರು ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅವ್ರ ಹೆಸರು ಹೇಳಿ. 25 ಜನ ಅಂತ ಹೇಳ್ತೀರಿ, 300 ಜನ ಅಂತ ಹೇಳ್ತಿದ್ರಿ, ಲೆಕ್ಕ ಕೊಡಿ. ಪುಲ್ವಾಮಾ ಘಟನೆಯ ಬಗ್ಗೆ ದಾಖಲೆ ಕೇಳೋದು ದೇಶ ಪ್ರೇಮ, ಆದರೆ ಪುಲ್ವಾಮಾ ಘಟನೆಯಲ್ಲಿ ಸತ್ತ ಸೈನಿಕರ ಬಗ್ಗೆ ದಾಖಲೆ ಕೇಳೋದು ಅದು ದೇಶ ಪ್ರೇಮ ಅಲ್ಲ ಅನ್ನೋದು ನನ್ನ ನಂಬಿಕೆ. ನಿಮ್ಮ ಪ್ರಕಾರ ದೇಶ ಪ್ರೇಮ ವಿಚಾರವನ್ನ ಇಟ್ಕೊಂಡಂತಹ ರಾಜಕಾರಣಿಗಳಾಗಿರ್ಬೋದು, ಪಕ್ಷವನ್ನ ನಾವೊಬ್ಬ ಜವಾಬ್ದಾರಿಯುತ ವಿದ್ಯಾವಂತರಾಗಿ ಯೂತ್ ಆಗಿ ಅವರನ್ನ ಆರೋಪ ಮಾಡೋ ಬದಲು ಏನ್ ಮಾಡ್ಬೇಕು, ಅಥವಾ ಯಾವ ರೀತಿಯಾದಂತಹ ಸೊಲ್ಯೂಷನ್ ಇದಕ್ಕೆ ಈ ಒಂದು ಸಮಸ್ಯೆಗೆ? ಹೌದು, ದೇಶ ಪ್ರೇಮ ಮತ್ತು ರಾಜಕಾರಣ ಒಂದ್ ರೀತಿ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕೆಲವರ ರಾಜಕಾರಣಿಗಳು ಮಾತ್ರ ವೋಟ್ ಬ್ಯಾಂಕ್ ಅನ್ನಾಗಿ ಪರಿವರ್ತನೆ ಮಾಡ್ಕೋತಿದ್ದಾರೆ ಮತದಾನವನ್ನ. ಖಂಡಿತ ಮತದಾನವೇ ನಮ್ಮ ಮೊಟ್ಟ ಮೊದಲ ಒಂದು ಆಯುಧ ಅಂತ ಹೇಳ್ಬೋದು, ನಮ್ಗಿರುವಂತಹ ಶಕ್ತಿ ಅಂತ ಹೇಳ್ಬೋದು. ಆ ಒಂದು ಪವರ್ನ ಯೂಸ್ ಮಾಡಿಕೊಂಡು ನಮ್ಮ ದೇಶ ಪ್ರೇಮವನ್ನ ಮೆರೆಯೋಣ, ದೇಶ ಪ್ರೇಮವನ್ನ ಸಾಧಿಸೋಣ. ಇಡೀ ವಿಶ್ವವೇ ಮಾದರಿಯಾಗುವಂತಹ ಒಂದು ರಾಷ್ಟ್ರವನ್ನಾಗಿ ನಮ್ಮ ಭಾರತವನ್ನ ಪರಿವರ್ತನೆ ಮಾಡೋಣ. ಪ್ರತಿಯೊಬ್ಬನು ಮತದಾನ ಮಾಡುವ ಮೂಲಕ ಒಂದು ಬದಲಾವಣೆಯ ಹರಿಕಾರನಾಗೋಣ ಅಂತ ಈ ಮೂಲಕ ಹೇಳ್ತಾ ಇದೀವಿ. ದೇಶದ ಯಾವಾಗ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ನಾಯಕ ಅನ್ನೋದು ಇರಬಾರ್ದು. ಭಾರತ ದೇಶದಲ್ಲಿ ಕಾರ್ಮಿಕರು ಇರಬೇಕು, ಎಂಪ್ಲಾಯೀಸ್ ಬೇಕು ನಮ್ಗೆ, ನಾಯಕರು ಬೇಡ. ಯಾವಾಗ ಒಬ್ಬ
ಎಲೆಕ್ಷನ್ ನಿಂತ್ಕೊಂಡು ಒಬ್ಬ ಸ್ಪರ್ಧಿ ಹಣ ಹಾಕಿ ಅವನು ಎಲೆಕ್ಷನ್ಗೆ ಹೋಗ್ತಾನೋ ಇವಾಗ ಹಣ ರಿಕವರಿ ಮಾಡಕ್ ನೋಡ್ತಾನೆ ಗೆದ್ಮೇಲೆ ಹೊರತು ಅವನು ಯಾವುದೇ ಅಭಿವೃದ್ಧಿ ಮಾಡೋದು ಯೋಚನೆ ಮಾಡೋದಿಲ್ಲ. ನಮ್ಗೆ ಪ್ರಜಾಕರಣ ಬೇಕು, ರಾಜಕಾರಣ ಬೇಡ. ನಮ್ದು ಪ್ರಜಾಪ್ರಭುತ್ವ ದೇಶ. ಸೊ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ವೋಟ್ ಹಾಕೋದು ಎಲ್ಲರದು ಹಕ್ಕು. ಆದ್ರೆ ಇದರಲ್ಲಿ ನಮ್ಮ ದೇಶ ಪ್ರೇಮ ಹೇಗೆ ತೋರಿಸ್ಬೇಕು ಅಂತಂದ್ರೆ, ವೋಟ್ ಕೇಳ್ಕೊಂಡು ಮನೆ ಹತ್ರ ಬಂದಾಗ ದುಡ್ಡುಗೆ ಮತ್ತೆ ಎಣ್ಣೆಗೆ ಊಟಕ್ಕೆ ಆಮಿಷ ಆಗದೆ ವೋಟ್ ಹಾಕ್ಬೇಕು ಅಷ್ಟೇ ನಾನು ಹೇಳ್ತೀನಿ. ಇವರಿಂದಾನೇ ಒಂದು ಪ್ರಾಮಿಸ್ ಮಾಡ್ಸೋಣ, ಮತದಾನ ಮಾಡೋದು ನಮ್ಮೆಲ್ಲರ ಹಕ್ಕು. ಯಾವುದೇ ಆಸೆ ಆಮಿಷಗಳಿಗೆ ಹಣ ಹೆಂಡಕ್ಕೆ ಬಲಿಯಾಗದೆ ನಮ್ಮ ಹಕ್ಕನ್ನ ಮಾರಿಕೊಳ್ಳದೆ ಮತವನ್ನ ಚಲಾಯಿಸುತ್ತೇವೆ. ನೋಡಿದ್ರಲ್ಲ, ದೇಶ ಪ್ರೇಮ ಅನ್ನೋದು ಕೇವಲ ರಾಜಕೀಯ ವಸ್ತು ಆಗ್ತಾ ಇದೆಯಾ, ಆ ಅಸ್ತ್ರವನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದೀವ ಅನ್ನುವಂತಹ ಪ್ರಶ್ನೆಗೆ ಇವರು ಕೊಟ್ಟಿರುವ ಉತ್ತರ ಏನು ಅನ್ನೋದನ್ನ ಇದು ಇವತ್ತಿನ ವೇಮಾಲ್ ಪ್ರೆಸೆಂಟಿಂಗ್ ಯೂತ್ ವಾಯ್ಸ್ ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.